ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಜಕೀಯ ಬೆಳವಣಿಗೆಗಳು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಚರ್ಚೆ ಆಗ್ತವೆ. ಜೊತೆಗೆ ರಾಜ್ಯ ರಾಜಕೀಯವನ್ನು ಬದಲಾವಣೆ ಮಾಡ್ತಕ್ಕಂತಹ ಒಂದು ಶಕ್ತಿ ಏನಾದರೂ ಇತ್ತು ಅಂದರೆ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಎನ್ನುವಂಥದ್ದು ಈಗಾಗಲೇ ಹಲವಾರು ಬಾರಿ ಸಾಬೀತಾಗಿದೆ. ಈ ನಿಟ್ಟಿನಲ್ಲಿ ಮಾಜಿ ಸಂಸದ DK ಸುರೇಶ್ ಅವರು ಮತ್ತು ಚನ್ನಪಟ್ಟಣ ಹಾಲಿ ಶಾಸಕರಾಗಿರುವಂಥ CP ಯೋಗೇಶ್ವರ್ ಅವರ ಒಂದು ಮಾತಿನ ಜುಗಲ್ಬಂದಿ ಈಗ ಮತ್ತೊಂದು ರಾಜಕೀಯ ಚರ್ಚೆಗೆ ಕಾರಣ ಆಗಿದೆ. ಚನ್ನಪಟ್ಟಣ ನಗರದ ಕ್ರೇಂಬ್ರಿಡ್ಜ್ ಶಾಲೆಯ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಈ ಇಬ್ಬರು ನಾಯಕರುಗಳು ಕೂಡ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಂಸದ DK ಸುರೇಶ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ 3 ಬಾರಿ ನಾನು ಲೋಕಸಭಾ ಸದಸ್ಯನಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ಕೆಲಸವನ್ನು ಮಾಡಿದ್ದೇನೆ. ಆದರೆ ಯೋಗೇಶ್ವರ್ ಅವರು ಈಗ ನನಗೆ ರೆಸ್ಟ್ ಕೊಡಿಸಿದ್ದಾರೆ, ಹಾಗಾಗಿ ಬಮೂಲ್ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಎನ್ನುವಂಥ ಮಾತನ್ನು ಸ್ವತಃ ಯೋಗೇಶ್ವರ್ ಇದ್ದಂಥ ವೇದಿಕೆಯಲ್ಲಿಯೇ, ಇದು ಒಂದು ರೀತಿ ಯೋಗೇಶ್ವರ್ ಅವ್ರಿಗೂ ಕೂಡ ಟಾಂಗ್ ಕೊಟ್ಟ ರೀತಿಯಲ್ಲಿ DK ಸುರೇಶ್ ಅವರು ನಗುತ್ತಲೇ ಮಾತನಾಡಿದ್ದಾರೆ. ರೆಸ್ಟ್ ತಗೊಳ್ಳಿ ಅಂತ ಹೇಳಿ ಯೋಗೇಶ್ವರ್ ಅವರು ರೆಸ್ಟ್ ಕೊಡಿಸಿದ್ದಾರೆ. ಸೊ ಹಾಗಾಗಿ ಜನ ಎಲ್ಲ ತೀರ್ಮಾನ ಮಾಡಿ ನನ್ನನ್ನ ಬಮೂಲ್ ಅಧ್ಯಕ್ಷನಾಗಿ ಮಾಡಿದ್ದಾರೆ. ನಂದಿನಿ ನಮ್ಮ ಹೆಮ್ಮೆಯ ಸಂಸ್ಥೆ. ನಂದಿನಿ ಯಾವುದು? ನಮ್ಮ ನಂದಿನಿ ರೈತರ ಹೆಮ್ಮೆಯ ಸಂಸ್ಥೆ. ನಂದಿನಿ ಹಾಲನ್ನ ಬಳಸಿ, ನಂದಿನಿ ಸಿಹಿಯನ್ನ ಬಳಸಿ, ನಂದಿನಿ ಮೈಸೂರು ಪಾಕ್ ಬಹಳ ಚೆನ್ನಾಗಿರುತ್ತೆ ತಿನ್ನಿ, ನಂದಿನಿ ಬೇಡ ಚೆನ್ನಾಗಿರುತ್ತೆ ತಿನ್ನಿ, ನಂದಿನಿ ಪನ್ನೀರ್ ನಿಮ್ಮ ಮನೆಗಳಲ್ಲಿ ನೀವು ಬೇರೆ ಪನ್ನೀರ್ನ ಉಪಯೋಗಿಸ್ಬೇಡಿ, ನಂದಿನಿ ತುಪ್ಪ ಬಳಸಿ, ನಂದಿನಿ ಬೆಣ್ಣೆ ಬೆಳೆಸಿ, ನಂದಿನಿ ಬೆಳೆಸೋದ್ರಿಂದ ರೈತರಿಗೆ ನೀವು ಅನುಕೂಲ ಮಾಡಿಕೊಟ್ಟಾಗ ಆಗುತ್ತೆ. ಇಡೀ ಜಿಲ್ಲೆನಲ್ಲಿ, ಇಡೀ ನಮ್ಮ ಒಕ್ಕೂಟದಲ್ಲಿ ಚನ್ನಪಟ್ಟಣದ ರೈತರು ಅತಿ ಹೆಚ್ಚು. DK ಸುರೇಶ್ ಅವರ ಮಾತನ್ನ ಕೇಳಿಸ್ಕೊಂಡಂತಹ ಯೋಗೇಶ್ವರ್ ಕೂಡ ವೇದಿಕೆಯಲ್ಲಿ ಮಾತನಾಡಿದ್ದಾರೆ. DK ಸುರೇಶ್ ಅವರು ಒಬ್ಬ ಕ್ರಿಯಾಶೀಲ ಸಂಸದರಾಗಿ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಚನ್ನಪಟ್ಟಣದ ಯಲೆಕೆರೆ ಓವರ್ ಬ್ರಿಡ್ಜ್ ಏನಾದರೂ ಆಗಬೇಕು ಅಂತ ಆಗಿದ್ದರೆ ಅದಕ್ಕೆ ಮೂಲ ಕಾರಣ DK ಸುರೇಶ್ ಅವರು ಅಂತೇಳಿ ಯೋಗೇಶ್ವರ್ ಅವರು ಬಹಿರಂಗ ವೇದಿಕೆಯಲ್ಲಿ ಸಾವಿರಾರು ಜನರ ಮುಂದೆ ಒಪ್ಕೊಂಡಿದ್ದಾರೆ. ಜೊತೆಗೆ ಮುಂದುವರಿದು ಮಾತನಾಡಿದಂಥ ಯೋಗೇಶ್ವರ್ ಅವರು ಮುಂದಿನ ದಿನಗಳಲ್ಲಿ DK ಸುರೇಶ್ ಅವರು ಸಂಸದರಾಗಲಿ ಎನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಎಲ್ಲ ಒಂದು ಕಡೆ ಭವಿಷ್ಯದ ದಿನಗಳಲ್ಲಿ ರಾಜಕೀಯ ಯಾವ ರೀತಿಯಾಗಿ ಬದಲಾವಣೆ ಆಗ್ತದೆ ಎಂಬುದನ್ನು ಈ ಇಬ್ಬರು ನಾಯಕರು ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಕೆಲಸ ಬಹಳಷ್ಟು ನಾವು ನೆನೆಸ್ಕೋತೀವಿ. ನನಗೆ ನೆನ್ನೆ ಯಾರೋ ಫೋನ್ ಮಾಡಿ ಹೇಳಿದ್ರು, ಬೆಂಗಳೂರಿಂದ 26ನೇ ತಾರೀಕು ನಮ್ಮದೊಂದು ಸೇತುವೆ ಇದೆ, ಇವತ್ತು ಚನ್ನಪಟ್ಟಣದ ರೈಲ್ವೆ ಮೇಲ್ ಸೇತುವೆ ಉದ್ಘಾಟನೆ ಆಗ್ತಾ ಇದೆ, ನೀವು ಬರಬೇಕು ಅಂತೇಳಿ ಸೆಂಟ್ರಲ್ ಮಿನಿಸ್ಟರ್ ಸೋಮಣ್ಣ ಅವರು ನೆನ್ನೆ ಫೋನ್ ಮಾಡಿದ್ರು. ಆಗ ನಾನು ನೆನೆಸ್ಕೊಂಡು ಯಾವುದೋ ಈ ಒಂದು ಚನ್ನಪಟ್ಟಣ ಯಲೆಕೆರೆ ಮೇಲ್ ಸೇತುವೆ ಆಗಬೇಕಾದ್ರೆ DK ಸುರೇಶ್ ಅವರ ಶ್ರಮನೂ ಇತ್ತು. ಆದರೆ ಇವತ್ತು ಅವ್ರಿಲ್ಲ, ಅವ್ರಿಲ್ಲದೆ ಅದನ್ನು ನಾವು ಉದ್ಘಾಟನೆ ಮಾಡಬೇಕಾಗುತ್ತೆ ಅಂತ ನಾನು ಅದನ್ನು ನೆನಪನ್ನು ಮೆಲುಕು ಹಾಕ್ಕೊಂಡೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಒಬ್ಬ ಕ್ರಿಯಾಶೀಲ ಸಂಸದರಾಗಿ ಕೆಲಸ ಮಾಡಿದ್ದಾರೆ. ಅವ್ರು ನೊಂದ್ಕೊಳ್ಳೋದು ಬೇಡ, ಮುಂದೊಂದು ದಿನಗಳಲ್ಲಿ ಅವರು ಸಂಸದರಾಗಲಿ ಅಂತ ಶುಭವನ್ನು ಹಾರೈಸಿ, ನೀವೆಲ್ಲರೂ ಕೂಡ ಶುಭವನ್ನು ಹಾರೈಸಿ ನಿಮಗೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಈ ಹಿಂದೆ ಏನು ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ DK ಸುರೇಶ್ ಅವರು ಸೋಲಬೇಕಾದ್ರೆ ಯೋಗೇಶ್ವರ್ ಕೂಡ ಒಬ್ಬ ಕಾರಣಕರ್ತರು. ಹಲವಾರು ಕಾರಣಗಳಿದ್ರೂ ಕೂಡ ಯೋಗೇಶ್ವರ್ ಕೂಡ ಒಬ್ಬ ಕಾರಣಕರ್ತರು. ಆ ಮಾತನ್ನು DK ಸುರೇಶ್ ಅವರು ವೇದಿಕೆಯಲ್ಲಿ ನೆನಪನ್ನು ಮಾಡಿದ್ರು. ಅದಾದ ಮೇಲೆ ರಾಜಕೀಯ ಸ್ಥಿತಿಗತಿಗಳು ಬದಲಾವಣೆ ಆದಂಥ ಸಂದರ್ಭದಲ್ಲಿ BJPಯಲ್ಲಿ ಇದ್ದಂಥ ಯೋಗೇಶ್ವರ್ ಅವರು ಮೈತ್ರಿ ಟಿಕೆಟ್ ಏನು ಕೈತಪ್ಪಿತು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ, ಇದರ ಹಿನ್ನೆಲೆ DK ಶಿವಕುಮಾರ್ ಅವರ ಮನೆ ಬಾಗಿಲನ್ನು ಅವರು ತಟ್ಟಿದ್ರು. ಯಾತಕ್ಕಾಗಿ ಅಂದರೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ಗಾಗಿ. ಯಾರೂ ಕೂಡ ಊಹೆ ಮಾಡಿರಲಿಲ್ಲ
ಬೆಳಗ್ಗೆ 8 ಗಂಟೆಗೆ ಸದಾಶಿವನಗರದ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಹೋಗಿ ಅಲ್ಲಿಂದ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಮುಖ್ಯಮಂತ್ರಿಗಳಾದ CM ಸಿದ್ದರಾಮಯ್ಯನವರ ಕಾವೇರಿ ನಿವಾಸಕ್ಕೆ ಹೋಗಿ ಭೇಟಿಯನ್ನು ಮಾಡಿ ಚನ್ನಪಟ್ಟಣ ಉಪಚುನಾವಣೆಯ ಕಾಂಗ್ರೆಸ್ ಟಿಕೆಟನ್ನು ಅವರು ಖಚಿತವನ್ನು ಪಡಿಸ್ಕೊಂಡ್ರು. ಜೊತೆಗೆ ಉಪಚುನಾವಣೆಯಲ್ಲೂ ಕೂಡ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಶ್ರಮದಿಂದ ಯೋಗೇಶ್ವರ್ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಆಯ್ಕೆಯಾದರು. ಅಂದರೆ ಒಂದು ಕಡೆ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಅವರ ಸೋಲಿಗೆ ಕಾರಣರಾದರು. ಮತ್ತು ಕೆಲ ತಿಂಗಳುಗಳ ಬಳಿಕ ಚನ್ನಪಟ್ಟಣ ಉಪಚುನಾವಣೆ ಸಂದರ್ಭದಲ್ಲಿ JDS ಮತ್ತು BJP ಮೈತ್ರಿ ಟಿಕೆಟ್ ಸಿಗದೇ ಇದ್ದಂಥ ಹಿನ್ನೆಲೆ ಅದೇ ಡಿ ಕೆ ಶಿವಕುಮಾರ್ ಅವರ ಡಿ ಕೆ ಸುರೇಶ್ ಅವರ ಮನೆಗೆ ಹೋಗಿ ತಮ್ಮ ರಾಜಕೀಯ ಪುನರ್ಜನ್ಮವನ್ನು ಯೋಗೇಶ್ವರ್ ಅವರು ಪಡ್ಕೊಂಡ್ರು. ಹಾಗಾಗಿ ರಾಜಕೀಯ ಸ್ಥಿತಿಗತಿಗಳು ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನಲಿಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ. ಹಾಗಾಗಿ ಎಲ್ಲೋ ಒಂದು ಕಡೆ ನನ್ನಿಂದ ಡಿ ಕೆ ಸುರೇಶ್ ಅವರ ಸೋಲಾಗಿದೆ ಎನ್ನುವಂತಹ ಒಂದು ನೋವು ಯೋಗೇಶ್ವರ್ ಅವರಿಗೆ ಕಾಡ್ತಾ ಇರ್ಬೋದು. ಹಾಗಾಗಿ ಅವರು ವೇದಿಕೆಯಲ್ಲಿ ಬಹಳ ಮುಕ್ತವಾಗಿ ಡಿ ಕೆ ಸುರೇಶ್ ಅವರು ಮುಂದೆ ಸಂಸದರಾಗಲಿ ಎನ್ನುವಂಥ ಮಾತನ್ನು ಹೇಳಿದ್ರಾ ಎನ್ನುವಂಥದ್ದು ಈಗ ರಾಜಕೀಯ ವಲಯಗಳಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ರಾಜಕೀಯ ನಿಂತ ನೀರಲ್ಲ. ಭವಿಷ್ಯದ ದಿನಗಳಲ್ಲಿ ಯಾರು ಎಲ್ಲಿ ಏನು ಯಾವಾಗ ಎಂಬುದನ್ನು ಆ ಕಾಲಘಟ್ಟ ನಿರ್ಧಾರವನ್ನು ಮಾಡ್ತದೆ. ಹಾಗಾಗಿ ಎಲ್ಲ ಒಂದು ಕಡೆ ಡಿ ಕೆ ಸುರೇಶ್ ಅವರ ಈ ಒಂದು ಮಾತು, ಯೋಗೇಶ್ವರ್ ಅವರು ಅದಕ್ಕೆ ಕೊಟ್ಟಂತಹ ಪ್ರತಿಕ್ರಿಯೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಅಂತೂ ಆಗ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.